ಮಾತಾಡ್ತಾ ಇದ್ವಿ. ಮಣಿ ಅನ್ನುವಂತಹ ಸಿನಿಮಾ ಇರಬಹುದು. ಅಂದರೆ ಇವತ್ತು ಯುವರಾಜ್ ಭಟ್ರು ತಮ್ಮದೇ ಆದಂತಹ ಆ, ಅದ್ಭುತವಾದಂತಹ ಸಿನಿಮಾಗಳನ್ನು ಕೊಟ್ಟರು. ಬಟ್ ಅವತ್ತು ಅವ್ರಿಗೆ ಫಸ್ಟ್ ಸಿನಿಮಾ ಆಗಿರುವಂಥದ್ದು ಮಣಿ ಸಿನಿಮಾ. ಬಟ್ ಅವತ್ತು ಸ್ಟಾರ್ಟ್ ಆಗಿದ್ದು ಹೇಗೆ, ಏನು, ಹೆಂಗೆ ಸರ್, ಹೆಂಗೆ ಏನಾಯ್ತು ಸರ್ ಆ ಮೂಮೆಂಟ್ ಅನ್ನೋದಾದ್ರೆ? ಏನಿಲ್ಲ, ಯೋಗರಾಜ್ ಭಟ್ರು ಬಿ ಸುರೇಶ್ ಅವರ ಸಾಧನೆ ಸೀರಿಯಲ್ ಬರ್ತಾ ಇತ್ತಲ್ಲ, ಹಾಂ 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 ಅದರಲ್ಲಿ ಒಂದು ಪೊಲಿಟಿಕಲ್ ಟ್ರ್ಯಾಕ್ ಇತ್ತು. ಓಕೆ. ನಾನು ಒಂದು ಹ್ಞೂ ಪೊಲಿಟಿಷಿಯನ್ ಕ್ಯಾರೆಕ್ಟರ್ ಮಾಡಿದ್ದೆ. ಹ್ಞೂ 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 ಈ ಯೋಗರಾಜ್ ಭಟ್ರು ಮತ್ತು ಸೂರಿ ಇಬ್ಬರು ಅದಕ್ಕೆ ವರ್ಕ್ ಮಾಡ್ತಾಯಿದ್ರು. ಹ್ಞೂ ಆ ಪೊಲಿಟಿಕಲ್ ಟ್ರ್ಯಾಕ್ಗೆ ಇಬ್ಬರು ಎಪಿಸೋಡ್ ಡೈರೆಕ್ಟರ್ಸ್ ಇದ್ದರು. ಒಬ್ಬರು ಸಕ್ರೇಬಲ್ ಶ್ರೀನಿವಾಸು, ಮೈನ್ ಡೈರೆಕ್ಟರ್ ಬಿ ಸುರೇಶು, ಮತ್ತು ಯೋಗರಾಜ್ ಭಟ್ರು ಪೊಲಿಟಿಕಲ್ ಟ್ರ್ಯಾಕು. ನಂದೆಲ್ಲ ಹೆಚ್ಚಿನ ಇದು ಬಂದು ಸೀನ್ಗಳು ಪೊಲಿಟಿಕಲ್ ಟ್ರ್ಯಾಕು ಯೋಗರಾಜ್ ಭಟ್ರೇ ಮಾಡ್ತಾಯಿದ್ರು. ಆ ಸೀರಿಯಲ್ ನೀವು ಆ್ಯಕ್ಟ್ ಮಾಡ್ತಾ ಆ ಸೀರಿಯಲ್ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ 99 ಆ ಪೀರಿಯಡ್. ಅಲ್ಲಿಂದನೂ ಟ್ರಾವೆಲ್ ಆಗಿತ್ತು. ಹ್ಞೂ 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 ಸೊ ಸೂರಿ ಬಂದು ನಮ್ಮ ಈಗಿನ ಡೈರೆಕ್ಟರ್ ಸೂರಿ, ಹೌದು, ದುನಿಯಾ ಸೂರಿ, ಹಾಂ ಹಾಂ ಅವರು ಅದಕ್ಕೆ ಆರ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ತಾ ಇದ್ರು. ಓಕೆ. ಸೊ ಇವರಿಬ್ಬರ ಪರಿಚಯ ನನಗೆ ಅಲ್ಲಾಯಿತು. ಹ್ಞೂ ಹ್ಞೂ ಸೊ ಅಲ್ಲಾದ್ಮೇಲೆ ಹೀಗೆ ಸಂಜೆ ಹೊತ್ತು ಊಟ ತಿಂಡಿ ಸೇರ್ತಾ ಇದ್ವಿ. ಹ್ಞೂ ಹ್ಞೂ ಅವರ ಆಸೆ ಆಕಾಂಕ್ಷೆಗಳನ್ನ ನನ್ನಲ್ಲಿ ತೋಡ್ಕೊಳ್ತಾ ಇದ್ರು. ಹ್ಞೂ 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 ಅವಾಗ ನಾನು ನೀಲಾಂಬರಿ ಅಂಡರ್ ಪ್ರೊಡಕ್ಷನ್ ಇತ್ತು, ಅವ ನಡೀತಾ ಇತ್ತು. Okay. ನಡೀತಾ ಇತ್ತು. ನಾಗದೇವರೇ ಮುಗಿದಿತ್ತು, ನೀಲಾಂಬರಿ ನಡೀತಾ ಇತ್ತು. ಹ್ಞೂ 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 ಸೊ ನಾನು ಅವ್ರಿಗೊಂದು ಪ್ರಾಮಿಸ್ ಮಾಡಿದೆ, ಒಂದು ಸಿನಿಮಾ ಮಾಡಿಕೊಡ್ತೀನಿ ಅಂತ. ಹ್ಞೂ ಸೊ ನೀಲಾಂಬರಿ ಕೈ ಕಚ್ಚಿತು. ಹ್ಞೂ ಸ್ವಲ್ಪ ಪ್ರೊಡಕ್ಷನ್ನು ಸ್ವಲ್ಪ ಡಿಲೇ ಆಯಿತು ಮಾಡೋದು. ಹ್ಞೂ ಹ್ಞೂ ಸೊ ಅವ್ರು ಮಾತು ಕೊಟ್ಟಿದ್ದ ಪ್ರಕಾರ ನಾನು ಹ್ಞೂ ಒಂದು ಮೊದಲನೇ ಸಿನಿಮಾ ಹ್ಞೂ ಸೂರಿಗೆ, ಅಲ್ಲ ಯೋಗರಾಜ್ ಭಟ್ರಿಗೆ, ಹ್ಞೂ ಹ್ಞೂ ಎರಡನೇ ಸಿನಿಮಾ ಸೂರಿ ಡೈರೆಕ್ಟ್ ಮಾಡೋದು ಅಂತ ಆಗಿತ್ತು. ಹ್ಞೂ ಸೊ ಹೀಗಾಗಿ ಒಂದು ಟೀಮ್ ಮಾಡ್ಕೊಂಡ್ವಿ. ಆ ಟೀಮ್ ಮಾಡಿಕೊಂಡು ಮಣಿ ಸಿನಿಮಾಗೆ ಅವಾಗ ನಾವು ಫಸ್ಟು ನಮ್ಮ ಗೆಳೆಯ, ಇವತ್ತು ದಿವಂಗತ ಗೆಳೆಯ ಸಂಕೇತ್ ಕಾಶಿ ನಮ್ಮ ಜೊತೆ ಆ ಕತೆ ಗೀತೆ ಡಿಸ್ಕಷನ್ ಎಲ್ಲ ಬರ್ತಾಯಿದ್ರು, ಹೋಗ್ತಾಯಿದ್ರು. ಆ ಚಿತ್ರದಲ್ಲಿ ಒಂದು ಮಣಿ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ನನ್ನ ರಂಗಭೂಮಿ ಗೆಳೆಯ. ಹ್ಞೂ ಹ್ಞೂ ಸೊ ಆತ ದರ್ಶನ್ ಹತ್ರ ಕರ್ಕೊಂಡೋಗಿ ಕತೆ ಹೇಳಿ ದರ್ಶನಕ್ಕೆ ಸೂಕ್ತ ಆಗುತ್ತೆ ಅಂತ ಅಂದ್ಬಿಟ್ಟು ಹ್ಞೂ ದರ್ಶನ್ ಮಾಡ್ತೀನಿ ಎಂದು. ದರ್ಶನ್ ಸರ್ ಹೇಳಿದ್ರು? ಹೌದು, ದರ್ಶನೇ ಮಾಡಬೇಕಾಗಿತ್ತು. ಯಾವ ಸಿನಿಮಾ? ಮಣಿ ಸಿನಿಮಾ. ಓ, ಫಸ್ಟ್ ದರ್ಶನ್ ಸರ್ ಇದ್ದಿದ್ದು, ಅದಾದ್ಮೇಲೆ ನಮ್ಮ ಶ್ರೀಮುರಳಿ ಅವ್ರಿಗಾಯ್ತು. ಓಕೆ. ಶ್ರೀಮುರಳಿ ಅವ್ರಿಗೂ ಕಾರಣಾಂತರಗಳಿಂದ ಆಗದಿರಾ ಹ್ಮ್ ಅವಾಗ ಅವ್ರಿಗೆ ಇದ್ದಕ್ಕಿದ್ದಂಗೆ ಎಸ್ ನಾರಾಯಣ್ ಪ್ರಾಜೆಕ್ಟು ಚಂದ್ರಚಕೋರಿ ಬಂತು. ಸೊ ನೆಕ್ಸ್ಟ್ ಪಿಕ್ಚರ್ ಫಸ್ಟ್ ಲಾಂಚಿಂಗ್ ಅಂತ ಶ್ರೀಮುರಳಿ ಸರ್ಗೆ ಮಣಿ ಸಿನಿಮಾ ಮಣಿನೇ ಆಗ್ಬೇಕಾಗಿದ್ದು. ಓ, ಆ ಟೈಮ್ ಹೌದು. ಫಸ್ಟ್ ಗೌರಿ ಅಂತ ಹೆಸರಿಟ್ಟಿದ್ವಿ ಯಾವ್ದು ಮಣಿಗೆ? ಮಣಿಗೆ. ಆಮೇಲೆ ಕುಮ್ಮಿ ಅಂತ ಇಟ್ವಿ, ಓಕೆ. ಕುಮಾರ ಕುಮ್ಮಿ ಅಂತ. ಹಾ 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 ಅದಾದ್ಮೇಲೆ ಹ್ಮ್ ಮಣಿ ಅಂತ ಆಯ್ತು. ಹ್ಮ್ 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 ಸೊ ಹೀಗೆ ಮಣಿ ಪ್ರೊಡಕ್ಷನ್ ಆಗಿದ್ದು. ಹ್ಮ್ ಹ್ಮ್ ಸೊ ಮಣಿ ಪ್ರೊಡಕ್ಷನ್ನು ಹ್ಮ್ ಕೈ ಕಚ್ಚಿತು ಸ್ವಲ್ಪ. ಹ್ಮ್ ಹ್ಮ್ ಕೈ ಎಷ್ಟು ಕಚ್ಚಿದ ಬಜೆಟ್ ಸರ್ ಆ ಟೈಮಲ್ಲಿ ಮಣಿ ಸಿನಿಮಾ? ಟೈಮ್ಗೆ ಒಂದು ನಮಗೆ ರಿಲೀಸ್ ಎಲ್ಲ ಸೇರಿ 92 ಲಕ್ಷ ಆಗಿತ್ತು. ಆ ಟೈಮಲ್ಲಿ ಒಂದು 20 ಲಕ್ಷ ರಿಕವರ್ ಆಗಿ 2001 ಅನ್ಸುತ್ತಲ್ವಾ ಸರ್? 2003 ಡಿಸೆಂಬರ್ 11 ರಿಲೀಸ್ ಆಗಿದ್ದು ಮಣಿ. ಓಕೆ ಓಕೆ. 2003 ಏಪ್ರಿಲ್ 23 ಮುಹೂರ್ತ ಆಗಿತ್ತು ಪಿಕ್ಚರ್ಗೆ. ಹ್ಮ್ ಹ್ಮ್ ಸೊ ಹಾಗಾಗಿ ನಂದು ಸ್ವಲ್ಪ ಮತ್ತೆ ಸಿನಿಮಾ ಮಾಡೋದು ಸ್ವಲ್ಪ ತಡ ಆಯಿತು. ಹ್ಮ್ 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 ತಡ ಆಗಿ ನಾನು ಮಡ್ರಾಸ್ನಲ್ಲಿ ಸ್ಟುಡಿಯೋ ಮಾಡೋ ಕಡೆ ಹೊರಟೆ. ಹ್ಮ್ 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 ಸೊ ಆ ಸ್ಟುಡಿಯೋ ಮಾಡೋ ಇದರಲ್ಲಿ ಹ್ಮ್ ಹ್ಮ್ ಇವರು ನಮ್ಮ ಸೂರ್ಯ ಅವರು ಹ್ಮ್ ಬೇರೆ ಸಿನಿಮಾ ದುನಿಯಾ ಕೈಗೆ ಎತ್ಕೊಂಡ್ರು. ಹ್ಮ್ ಸೊ ದುನಿಯಾ ಮತ್ತೆ ಎರಡನೇ ಸಿನಿಮಾ ರಂಗ SSLC ಮಾಡಿದ್ರು ಭಟ್ರು. ಹ್ಮ್ ಒಂದು ಒಳ್ಳೆ ಸಿನಿಮಾ ಆಯಿತು. ಮಣಿ ಆಗಲಿ ರಂಗ SSLC ಆಗಲಿ ಒಳ್ಳೆ ಅಟೆಂಪ್ಟು ಕನ್ನಡ ಇಂಡಸ್ಟ್ರಿಗೆ. ಹ್ಮ್ ಬೇರೆ ರೀತಿಯ ಸಿನಿಮಾಗಳಾಯಿತು. ಸೊ ಮೂರನೇ ಸಿನಿಮಾ ಮುಂಗಾರು ಮಳೆ ಮಾಡಿದ್ರು. ಹೌದು ಮುಂಗಾರು ಮಳೆ ಮತ್ತು ದುನಿಯಾ ಹಿಂದೆ ಮುಂದೆ ರಿಲೀಸ್ ಆಯಿತು. ಹೌದು ಸರ್, ಹೌದು. ಸೊ ಇವೆರಡು ಸಿನಿಮಾ ಏನು ರೆಕಾರ್ಡು ಸೃಷ್ಟಿಸ್ತು ಅನ್ನೋದು ನಿಮಗೆ ಗೊತ್ತಿರೋ ವಿಷಯ 100% ಅಲ್ವಾ? ಹೌದು. ಸೊ ಹೀಗೆ ಅವರಿಬ್ಬರು ಸೂರಿ ತನ್ನದೇ ಆದಂಥ ಒಂದು ಕೋಟೆ ಕಟ್ಕೊಂಡ್ರು. ಹೌದು. ಯೋಗರಾಜ ಭಟ್ರು ತಮ್ಮದೇ ಆದಂಥ ಒಂದು ಕೋಟೆ ಕಟ್ಕೊಂಡ್ರು. ಇಬ್ಬರು ಇವಾಗ ಎಷ್ಟು 2003 ಅಂತ ಇಟ್ಕೊಳ್ಳಿ, 2005 ಅಂತ ಇಟ್ಕೊಳ್ಳಿ ಸ್ಟಾರ್ಟ್ ಆಗಿ 20 ವರ್ಷಗಳ ಕಾಲ ಇಂಡಸ್ಟ್ರಿನ ಆಳ್ತಾ ಇದ್ದಾರೆ.